ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ನೇತ್ರ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೇ ಈಗ ನನ್ನ ಹಳೆ ವಿಡಿಯೋದಲ್ಲಿ ನೋಡಿದ್ದೀರಾ, ನಾವು ಅಮ್ಮ ಮನೆಗೆ ಬಂದಿದ್ದೋ. ಯಾಕೆ ಬಂದಿದ್ದೀವಿ ಅಂತಲೂ ತಿಳಿಸಿದ್ದೀನಿ, ಅಡಿಕೆ ಕೊಯ್ಲಿದ್ದಕ್ಕೆ ಅಂತ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೇ ನಾವು ಅಡಿಕೆ ಕುಯ್ದಿದ್ದಾಗಿದೆ, ಬಡ್ದಿದ್ದಾಗಿದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಮಿಷಿನ್ಗೆ ಹಾಕೋದನ್ನು ಮತ್ತು ಹೇಗೆ ಬೇಯಿಸಿದ್ದು ಅದೆಲ್ಲದನ್ನು ಸಹ ನಾನು ನಿಮಗೆ ತಿಳ್ಕೊಡ್ತೀನಿ. ಇವಾಗ ಬೆಳಗ್ಗೆನೇ ಆಗಿದ್ದರಿಂದ ನಾನು ಒಂದು ಸ್ವಲ್ಪ ಫೇಸ್ ಪ್ಯಾಕ್ ಹಾಕೋಣ ಅಂತ ಬಂದಿದ್ದೆ. ಈಗ ತುಂಬ ಚಳಿಗಾಲ ಆಗಿರೋದ್ರಿಂದ ನಮ್ಮ ಸ್ಕಿನ್ ಕೇರ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಟೈಮ್ ಆಗೋದ್ರೆ ಟಿಫನ್ ಟೈಮ್ಗೆಲ್ಲ ಅದೇ ಇನ್ನು ಟಿಫನ್ ಮಾಡಬೇಕು, ಕೆಲಸದವರೆಲ್ಲ ಬರೋರಿದ್ದಾರಲ್ಲ, ಅದಕ್ಕೋಸ್ಕರ ಇನ್ನು ಟೈಮ್ ಆಗಲ್ಲ ಅಂದ್ಬಿಟ್ಟು ಬೆಳಗ್ಗೆನೇ ಪ್ಯಾಂಪರಿಂಗ್ ಮಾಡ್ಕೊಂಡ್ಬಿಡೋಣ ಅಂತ ಬಂದೆ. ಈಗ ನಾನು ಫೇಸ್ ಪ್ಯಾಕ್ಗೆ ಯೂಸ್ ಮಾಡಿರೋವಂಥದ್ದು ಬಂದು ಕಡಲೆ ಹಸಿಟ್ಟು, ಹಾಲಿನಕೆನೆ, ಅರಿಶಿನ ಹಾಗೆ ಕಾಫಿ ಪೌಡರ್ನ ಮಿಕ್ಸ್ ಮಾಡಿಬಿಟ್ಟು ಹಚ್ಕೊಂಡು ಒಂದು 15 ಮಿನಿಟ್ಸ್ ಫುಲ್ ಡ್ರೈ ಆಗೋವರೆಗೂ ಬಿಟ್ಟು ಆ್ಯಂಡ್ ಪ್ಲೇನ್ ವಾಟರಲ್ಲಿ ಫೇಸ್ ವಾಶ್ನ ಮಾಡ್ಕೊಂಡು ಇವಾಗ ಮುಖ ತೊಳ್ಕೊಂಬರೋದಕ್ಕೆ ಯಾವುದೇ ರೀತಿಯಾದ ಫೇಸ್ ವಾಶ್ ಆ್ಯಂಡ್ ಯಾವುದೇ ಸೋಪನ್ನು ಸಹ ಯೂಸ್ ಮಾಡಿಲ್ಲ. ಹಾಗೆ ಪ್ಲೇನ್ ವಾಟರಲ್ಲಿ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲಿ ತೊಳ್ಕೊಂಬಂದಿದ್ದೀನಿ ಅಷ್ಟೇ. ಈಗ ಮುಖ ಎಲ್ಲ ತೊಳ್ಕೊಂಬಂದಮೇಲೆ ಏನು ಟವಲಲ್ಲೆಲ್ಲ ಕ್ಲೀನಾಗಿ ಫೇಸ್ನ ಆ್ಯಂಡ್ ನೆಕ್ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡಾದಮೇಲೆ ಸ್ವಲ್ಪ ಮಾಯಿಶ್ಚರೈಸಿಂಗ್ ಕ್ರೀಮ್ ಹಚ್ಕೊಳ್ಳೋಣ ಅಂತ ಬಂದೆ. ಮಾಯಿಶ್ಚರೈಸಿಂಗ್ ಕ್ರೀಮ್ ಖಾಲಿ ಆಗಿತ್ತು, ಅದಕ್ಕೆ ಬಾಡಿ ಲೋಷನ್ನೇ ಹಚ್ಕೊಳ್ಳೋಣ ಅಂತ ನೋಡಿದೆ, ಅದು ಸಹ ಇನ್ನು ಬರಲಿಲ್ಲ. ಸೊ ಅದಕ್ಕೆ ಅದು ಒಳಗೇನೋ ಸ್ಟಕ್ ಆಗಿರ್ಬೋದು ಅಂದ್ಬಿಟ್ಟು ಹಾಗೆ ಕ್ಯಾಪ್ ಓಪನ್ ಮಾಡಿ ಸ್ವಲ್ಪ ಅಪ್ಲೈ ಮಾಡಿಕೊಂಡು ನಾವು ಹಾಲು ತರಬೇಕಿತ್ತು. ನಮ್ಮ ಮನೆಯಲ್ಲಿ ಅಮ್ಮ ಮನೆಯಲ್ಲಿ ಹಸು ಎಮ್ಮೆ ಎಲ್ಲ ಏನೂ ಸಾಕಿಲ್ಲ, ಅದರಿಂದ ಇಲ್ಲಿ ಬೇರೆ ಮನೇಲಿ ಹೋಗ್ಬಿಟ್ಟು ಹಾಲು ತೊಗೊಂಬರ್ತೀವಿ. ಅಲ್ಲಿ ಹಾಲು ತೊಗೊಂಡು ಇವತ್ತಾಗೆ ಅಡಿಕೆನ ಮಿಷಿನ್ಗೆ ಹಾಕೋಕ್ಕೆ ಬರೋದ್ರಿಂದ ಅಡಿಕೆ ಬಿಡಿಸೋಕ್ಕೆ ಕತ್ತಿನೂ ಸಹ ತೊಗೊಂಬರ್ಬೇಕಿತ್ತು. ಅಲ್ಲೇ ಪಕ್ಕದ ಮನೆಯಲ್ಲಿ ಇತ್ತು ಅಂದ್ಬಿಟ್ಟು ಫ್ರೆಂಡ್ ಮನೇಲಿ ಅವ್ರ ಮನೇಲೂ ಇಸ್ಕೊಂಬಂದು ಅಲ್ಲಿಂದ ಬಂದಮೇಲೆ ನಾನು ಸ್ಟ್ರೈಟ್ ಬಂದಿದ್ದೆ. ಅಮ್ಮ ಅನ್ನ ಮಾಡಿ ಇಟ್ಟಿದ್ರು, ಚಿತ್ರಾನ್ನ ಗೊಜ್ಜಿಗೆ ಒಗ್ಗರಣೆ ಹಾಕೊಳ್ಳೋಣ ಅಂತ ಬಂದೆ. ಅದಕ್ಕೆ ಇವತ್ತು ಸ್ವಲ್ಪ ಮಸಾಲ ಚಿತ್ರಾನ್ನ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಹಾಲು ತರಕ್ಕೆ ಹೋಗೋದಕ್ಕಿಂತ ಮುಂಚೆನೇ ಚಿತ್ರಾನ್ನ ಮಾಡೋದಕ್ಕೆ ಎಲ್ಲ ಹಚ್ಚಿ ರೆಡಿ ಮಾಡಿಕ್ಕೋಗಿದ್ದೆ. ಬರ್ತಿದ್ದಂಗೆ ಅದಕ್ಕೆ ಒಗ್ಗರಣೆಗೆ ಹಾಕೋದಕ್ಕೆ ರೆಡಿ ಮಾಡಿಕೊಂಡೆ. ನಾನು ಈ ವಿಡಿಯೋದಲ್ಲಿ ಪೂರ್ತಿ ರೆಸಿಪಿನ ಅಂದರೆ ಚಿತ್ರಾನ್ನ ಗೊಜ್ಜನ್ನ ನಾನು ಯಾವ ರೀತಿ ಮಾಡಿದೆ ಅಂತ ಶೇರ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ, ಬಿಕಾಸ್ ತುಂಬ ವಿಡಿಯೋ ಲೆಂತ್ ಆಗೋಗ್ಬಿಡುತ್ತೆ ಅನ್ನೋ ಕಾರಣದಿಂದ ನಾನು ಬರೀ ಸಿಂಪಲ್ಲಾಗಿ ಅಷ್ಟೇ ಅಂದರೆ ಒಗ್ಗರಣೆ ಹಾಕಿದ್ದು ನಾನು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಅಂತ ಅಷ್ಟೇ ನಾನು ನಿಮಗೆ ತೋರಿಸಿರೋದು. ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವುದನ್ನ ಕಮ್ಮಿ ಲೆಂತ್ ಇರೋವಂಥ ವೀಡಿಯೋ ಸಿಕ್ಕಿದಾಗ ನಾನು ಡೆಫಿನೆಟ್ಟಾಗಿ ನಾನು ನಿಮಗೆ ಚಿತ್ರಾನ್ನ ಗೊಜ್ಜನ್ನ ಯಾವ ರೀತಿ ಮಾಡ್ಕೊಂಡಿದ್ದೆ ಅಂದರೆ ಮಸಾಲ ಚಿತ್ರಾನ್ನ ಗೊಜ್ಜು ಯಾವ ರೀತಿ ಮಾಡ್ಕೊಂಡಿದ್ದೆ ಅಂತಲೂ ಸಹ ನಾನು ನಿಮಗೆ ಶೇರ್ ಮಾಡ್ತೀನಿ. ಗೊಜ್ಜೆಲ್ಲ ರೆಡಿ ಆದಮೇಲೆ ನಾವು ಫಸ್ಟೇ ಹೇಳಿದ್ನಲ್ಲ, ಅನ್ನ ಎಲ್ಲ ಮಾಡಿಟ್ಟಿದ್ರು ಅಮ್ಮ ಅಂತ, ಅದಕ್ಕೆ ಫಸ್ಟ್ ಅದನ್ನು ಒಂದು ದಬ್ರಿಗೆ ಹಾಕ್ಕೊಂಡು ಆರ್ಕೊಳ್ಳೋದಕ್ಕೆ ಅಂತ ಬಿಟ್ಟಿದ್ದು. ಏನಕ್ಕೆ ಬಿಟ್ಟಿದ್ದು ಅಂದರೆ ನಾವಿಲ್ಲಿ ಯೂಸ್ ಮಾಡಿದ್ದು ಬಂದು ಸೊಸೈಟಿ ಅಕ್ಕಿ ಯೂಸ್ ಮಾಡಿದ್ದು, ಅದರಿಂದ ಸ್ವಲ್ಪ ಆರ್ಕೊಂಡ್ರೆ ಹುಡಿಯಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಆಮೇಲೆ ಅದಕ್ಕೆ ಗೊಜ್ಜೆಲ್ಲ ಹಾಕ್ಕೊಂಡು ಕ್ಲೀನಾಗಿ ನಾನು ಕಲಸಿ ಮಿಕ್ಸ್ ಮಾಡಿ ಇಟ್ಕೊಂಡೆ. ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಂತ ಉಪ್ಪನ್ನು ಸಹ ಆ್ಯಡ್ ಮಾಡಿಕೊಂಡು ಕಲಸಿಟ್ಕೊಂಡೆ, ಯಾಕಂದರೆ ನಾವು ಅನ್ನ ಮಾಡುವಾಗ ಅನ್ನಕ್ಕೆ ಉಪ್ಪು ಹಾಕಿರೋಲ್ಲ. ಅಷ್ಟರಲ್ಲೇ ಇದು ಮಿಷಿನ್ ಹತ್ರ ಕೂತ್ಕೊಳ್ಳೋದಕ್ಕೆ 5 ಜನ 6 ಜನ ಹೆಣ್ಣಾಳು ಬೇಕಿತ್ತಲ್ಲ, ಅದರಿಂದ ಅವರು ಬಂದಿದ್ರು, ಅವ್ರಿಗೆಲ್ಲ ತಿಂಡಿ ಎಲ್ಲ ಹಾಕೊಟ್ಬಿಟ್ಟು ಆಮೇಲೆ ಮಿಷಿನ್ ಹತ್ರ ಕೂತ್ಕೊಂಡ್ರೆ ಮಧ್ಯಾಹ್ನ ಆಗೋಗ್ಬಿಡುತ್ತೆ, ತಿಂಡಿ ಆಗೋದಿಲ್ಲ ಆಮೇಲೆ ತಿನ್ನೋಕ್ಕೆ ಅಂತ ಅವರೆಲ್ಲ ತಿಂಡಿ ಮಾಡ್ಕೊಂಡು ಅಷ್ಟರಲ್ಲೇ ಮಿಷಿನ್ ಬಂದಿತ್ತು ಅಡಿಕೆ ಕುಯ್ಯೋದು. ಅದಕ್ಕೆ ಅಲ್ಲಿ ಮಿಷಿನ್ ಹತ್ರ ಎಲ್ಲ ರೆಡಿ ಮಾಡ್ಕೊತಾಯಿದ್ರು ನನ್ನ ತಮ್ಮ, ನಮ್ಮ ಯಜಮಾನ್ರು. ಮತ್ತು ಮಿಷಿನ್ ಬಂದಿದ್ದು ನನ್ನ ತಮ್ಮನ ಫ್ರೆಂಡ್ ಅವರೇ ಆಗಿದ್ದರಿಂದ ಅವರೆಲ್ಲ ಸೇರಿ ರೆಡಿ ಮಾಡ್ಕೊತಾಯಿದ್ರು. ಅವರೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಇನ್ನು ನಾವು ಟಿಫನ್ ಮಾಡೋದಿತ್ತು ಅಂತ ನಾವು ಟಿಫನ್ ಮಾಡಿಕೊಂಡು ಬರೋ ಅಷ್ಟರಲ್ಲಿ ಅಲ್ಲೇ ಮಿಷಿನ್ ಸ್ಟಾರ್ಟ್ ಆಗಿತ್ತು. ಮಿಷಿನ್ ಸ್ಟಾರ್ಟ್ ಆಗಿದ್ದ ಕಾರಣದಿಂದ ನೋಡಿ ಎಲ್ಲರೂ ಕುತ್ಕೊಂಡು ಅಲ್ಲೇ ಅಡಿಕೆಕಾಯಿನ ಒಂದು ಕಡೆಯಿಂದ ಅವ್ರು ಆಗ್ತಾ ಇದ್ದಂಗೆ ಇಲ್ಲಿ ಅವರೆಲ್ಲ ಆಯ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡಿದ್ರು. ಅಂದರೆ ಒಂದೊಂದು ಸಿಪ್ಪೆ ಸಮೇತ ಬಂದಿರ್ತವೆ, ಅಂದರೆ ಇಲ್ಲಿ ನಾವು ಟೊಪ್ಪಿ ಅಂತೀವಿ, ಅಂದರೆ ಮೇಲ್ಗಡೆ ಸಿಪ್ಪೆ ಎಲ್ಲ ಹಾಗಾಗಿ ಬಂದಿರುತ್ತೆ ಒಂದೊಂದು. ಅದಕ್ಕೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇರಬೇಕು ಇಲ್ಲೇನೆ. ಆಮೇಲೂ ಸಹ ರಾಶಿಯಲ್ಲಿ ನಾವು ಕ್ಲೀನ್ ಮಾಡ್ಕೊಬೋದು, ಬಟ್ ಅಲ್ಲಿ ರಾಶಿಯಲ್ಲಿ ಕ್ಲೀನ್ ಮಾಡೋದಕ್ಕೆ 2 ದಿನ 3 ದಿನ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ನಾವು ಇಲ್ಲೇ ಕ್ಲೀನಾಗಿ ಕಂಪ್ಲೀಟಾಗಿ ಕುತ್ಕೊಂಡು ಕ್ಲೀನ್ ಮಾಡ್ಕೊಂಡ್ಬಿಡ್ತೀವಿ. ನೋಡಿ, ಇದು ಜೋಡಿ ಅಡಿಕೆ ಸಿಕ್ಕಿದೆ ನಮಗೆ. ಇದು ಒಂದೇ ಅಂತ ಅಲ್ಲ, ತುಂಬ ಜಾಸ್ತಿ ಇರುತ್ತೆ, ತುಂಬ ಸಿಕ್ತಿರ್ತವೆ. ನೋಡಿ ನಾವೆಲ್ಲ ಬಿಸಿಲಲ್ಲಿ ಕುತ್ಕೊಂಡು ಮಿಷಿನ್ ಹತ್ರ ಎಲ್ಲ ನಾವು ಕೆಲಸ ಮಾಡ್ತಾ ಇದ್ದಕ್ಕೆ ಅವ್ರಿಗೆ ಬೋರ್ ಆಗಬಾರ್ದು ಅಂದ್ಬಿಟ್ಟು ಅವರು ಅಡಿಕೆ ಮೇಲೇ ಆಟ ಆಡ್ಕೊಂಡು ಆಡ್ಕೊಂಡಿರ್ತಾರೆ. ಪಾಪ ನನ್ನ ಮಗಳು ನಾನು ಅಷ್ಟು ಕೆಲಸ ಮಾಡ್ತಿದ್ರು ನನಗೆ ಜಾಸ್ತಿ ರಿಸ್ಕ್ ಕೊಡೋಕ್ಕೆ ಹೋಗೋದಿಲ್ಲ. ನೋಡಿ ಲಾಲೆ ಮಧ್ಯಾಹ್ನ ಆಗಿತ್ತು, 1.5 ಅವರ್ ಆಯಿತು ಮಿಷಿನಿಂದು. ಅಷ್ಟರಲ್ಲಿ ಮಿಷಿನ್ ಹತ್ರ ಕೂತು ಅಡಿಕೆ ಎಲ್ಲ ಆಯ್ದು ನನ್ನ ಕೈ ಅಂತೂ ಆ ಪರಿಸ್ಥಿತಿ ಆಗಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಅಡಿಕೆ ಕೆಲಸ ಅಂದಮೇಲೆ ಇದು ಹಾಗೇ ಆಗುತ್ತೆ, ಕಾಮನ್ ಇದು.
ಏನಪ್ಪ ಇವತ್ತು ಇವರು ಟೀ ಕುಡಿತಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಇವತ್ತು ಬಿಸಿಲಲ್ಲಿ ಕೂತು ಸಾಕಾಗಿತ್ತಲ್ಲ, ಅದಕ್ಕೆ ಅಮ್ಮ ಮಾಡಿಕೊಟ್ರು. ಅದಕ್ಕೆ ಕುಡಿತಾ ಇದ್ದು. ಇನ್ನು ಕೆಲಸ ಇತ್ತಲ್ಲ, ಅಷ್ಟರಲ್ಲಿ ಅಮ್ಮ ಎಲ್ಲ ಟೀ ಕುಡಿದು ನೀವು ಕೆಲಸ ಮಾಡ್ಕೊಂಡು ಅಷ್ಟೊತ್ತಿಗೆ ನಾನು ಅಡುಗೆನೂ ರೆಡಿ ಮಾಡಿಕೊಂಡು ಮೊಸರು ಕಡಿಯೋದಿತ್ತು ಮಜ್ಜಿಗೆಗೆ ಅಂದ್ಬಿಟ್ಟು ಮೊಸರನ್ನು ಕಡಿಯೋದಕ್ಕೆ ಇಟ್ಟಿದ್ರು. ನಾವು ಅರ್ಧ ಲೀಟ್ರ್ ಹಾಲು ತರೋದಷ್ಟೇ. ಅದರಲ್ಲೇ ಅಮ್ಮ ಮನೆಗೆ ಬೇಕಾಗಿರೋಷ್ಟು ಮೊಸರು, ಬೆಣ್ಣೆ, ತುಪ್ಪ ಅದೆಲ್ಲ ಮನೇಲೇ ಮಾಡ್ಕೊತಾರೆ. ಯಾಕಂದರೆ ಅವ್ರು ಇರೋದು ಇಬ್ಬರೇ ಆಗಿರೋದ್ರಿಂದ ಅರ್ಧ ಲೀಟ್ರ್ ಹಾಲೂ ಅವ್ರಿಗೇನು ಖರ್ಚಾಗಲ್ಲ. ಯಾಕೆಂದರೆ ಮುಂಚೆ ಆಗಿದ್ದರೆ ಅಮ್ಮಂಗೆ ಅರ್ಧ ಲೀಟ್ರ್ ಹಾಲು ಸಾಕಾಗ್ತಿರ್ಲಿಲ್ಲ, ಅಷ್ಟು ಕಾಫಿ ಟೀ ಅಡಿಕ್ಷನ್ ಆಗಿದ್ರು. ಬಟ್ ಇವಾಗ ಕಾಫಿ ಟೀ ಅಡಿಕ್ಷನ್ ಕಮ್ಮಿ ಮಾಡಿಸಿರೋದ್ರಿಂದ ಅರ್ಧ ಲೀಟ್ರ್ ಹಾಲು ಸಾಕಾಗುತ್ತೆ. ಅಂದರೆ ಬೆಳಗ್ಗೆ ಒಂದು ಟೈಮು, ಸಂಜೆ ಒಂದು ಟೈಮ್ ಅಷ್ಟೇ ಕುಡಿಯೋದು. ಅಷ್ಟರಲ್ಲಿ ಸೆಂಟ್ರಲ್ಲಿ ಯಾರನ್ನ ಮನೆಗೆ ಬರೋರು ಹೋಗೋರು ಗೆಸ್ಟ್ಗಳು ಹಳ್ಳಿ ಆಗಿರೋದ್ರಿಂದ ಬರ್ತಾ ಇರ್ತಾರಲ್ಲ, ಅವಾಗಷ್ಟೇ ಒಂದೊಂದು ದಿನ ಹಾಲು ಮಿಕ್ಕೋಣಲ್ಲ. ಮಿಕ್ಕಿದ ದಿವಸ ಎಲ್ಲ ಅದನ್ನು ಕಾಯಿಸಿ ಚೆನ್ನಾಗಿ ಒಂದು 3 ದಿವಸದ 4 ದಿವಸದ ಮೊಸರನ್ನ ಒಟ್ಟಿಗೆ ಮಿಷಿನ್ಗೆ ಹಾಕೊತಾರೆ. ಅದ್ರಲ್ಲಿ ಬರೋ ಅಂಥ ಬೆಣ್ಣೆನೇ ಅವರು ಆರಾಮಾಗಿ ತುಪ್ಪ ಮಾಡಿ ಮನೆಗೆ ಯೂಸ್ ಮಾಡ್ತಾರೆ. ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ಆಲೇ ಮಧ್ಯಾಹ್ನ 1 ಗಂಟೆ 2 ಗಂಟೆ ಆಗಿತ್ತಲ್ಲ, ಆವಾಗಲೇ ಒಲೆ ಹಚ್ಬಿಟ್ಟಿದ್ರು. ಒಲೆ ಹಚ್ಚಿ ಅಡಿಕೆ ಎಲ್ಲ ಬೇಯಿಸೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು. ಫಸ್ಟು ಒಲೆ ಎಲ್ಲ ಪೂಜೆ ಮಾಡಿಕೊಂಡು ಒಲೆ ಹಚ್ಕೊಂಡಿದ್ರು. ಬಟ್ ನಾನು ಹೋಗಿ ಅಲ್ಲೆಲ್ಲ ಅಷ್ಟನ್ನೆಲ್ಲ ಶೂಟ್ ಮಾಡ್ಕೊಳೋ ಅಷ್ಟು ಟೈಮ್ ಇರಲಿಲ್ಲ, ಬ್ಯುಸಿ ಇದ್ದಿದ್ದ ಕಾರಣದಿಂದ ನನ್ನ ಕೈಲಾದಷ್ಟು ನಾನು ಕ್ಲಿಪ್ಪಿಂಗ್ಸ್ನ ತಗೊಳೋದಕ್ಕೆ ಟ್ರೈ ಮಾಡಿದ್ದೀನಿ. ಅವರು ಒಂದು ಟ್ರಿಪ್ 2 ಟ್ರಿಪ್ ಅಡಿಕೆ ಎಲ್ಲ ಬೇಯಿಸಾದ್ಮೇಲೆ ಬಿಸಿಲು ಜಾಸ್ತಿ ಇತ್ತು, ಪಾಪನು ಇವತ್ತೆಲ್ಲ ಬಿಸಿಲಲ್ಲೇ ಆಟ ಆಡ್ತಿತ್ತು ಅಂದ್ಬಿಟ್ಟು ಅವರಪ್ಪ ಹೋಗಿ ಎಳ್ನೀರೆಲ್ಲ ಕುಯ್ಕೊಂಬಂದಿದ್ರು. ಅದನ್ನು ಮಗಳಿಗೆ ಕೊಟ್ಟು ಮಗಳೂ ಕುಡ್ಕೊಂಡು ಕೂತಿದ್ರು ಎಳ್ನೀರನ್ನ. ನಾನೊಂದು ಅಷ್ಟೊತ್ತು ಅಲ್ಲಿ ಬೇರೆ ಕೆತ್ತು ಅವೆಲ್ಲ ಬಂದಿದ್ವಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದು. ಅದ್ರ ಜೊತೆಗೆ ಇಲ್ಲೂ ಅವ್ರಿಗೂ ಒಂದು ಸ್ವಲ್ಪ ಹೆಲ್ಪ್ ಮಾಡ್ಕೊಳ್ಳೋಣ. ಅಡಿಕೆ ಎಲ್ಲ ತುಂಬಿ ನಾನು ಎಲ್ಲ ಈ ಟಬ್ಗಳಿಗೆಲ್ಲ ಹಾಕಿಟ್ರೆ ಅವ್ರು ತೊಗೊಂಡೋಗಿ ಸುರ್ಕೊತಾರೆ. ನೋಡಿ, ಈ ಥರ ನಾನು 2 ಟಬ್ಬು 3 ಟಬ್ನ ಫುಲ್ ತುಂಬಿಟ್ಟು ಬಿಡ್ತೀನಿ. ಅವರು ನಮ್ಮದು ಹಂಡೆ ಇನ್ನೂ ಒಂದು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಈ ಥರ 4 ಟಬ್ ಬಿಡಿತವೆ. ಅದಕ್ಕೆ ಅವರು ಹೋಗಿ ಅದೆಲ್ಲ ಬೇಯಿಸಾದ್ಮೇಲೆ ನೋಡಿ, ಅಡಿಕೆನ ತೊಗೊಂಡು ಮಂಕ್ರಿ ಸುಡ್ತಾ ಇರುತ್ತಲ್ಲ, ಇಟ್ಕೊಂಬರೋಕ್ಕಾಗಲ್ಲ ಅಂತ ಚೀಲದ ಮೇಲೆ ಈ ಥರ ಮಂಕ್ರಿ ಇಟ್ಬಿಟ್ಟು ತೊಗೊಂಬರ್ತಾರೆ. ಸೊ ಅದು ಆವಾಗ ಇಬ್ರಿಗೂ ಕೈ ಉರಿನೂ ಬರೋದಿಲ್ಲ, ಏನೂ ಆಗೋದಿಲ್ಲ. ಎಷ್ಟೇ ಆದರೂ ರೈತರಲ್ವಾ, ಎಷ್ಟು ಕೆಲಸ ಮಾಡ್ತೀವೋ ಅದ್ರ ಜೊತೆ ನಮ್ಗೆ ಅಷ್ಟೇ ಸೇಫ್ಟಿನೂ ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಸೇಫ್ಟಿ ನಮಗೆ ಅಲ್ವಾ. ಆ್ಯಂಡ್ ಅದರಲ್ಲೂ ನಾವು ಈಸಿಯಾಗಿಯೂ ಹುಡ್ಕೊಬೇಕು ಕೆಲಸನ ಮಾಡೋದೇ ರಿಸ್ಕ್ ಕೆಲಸ ಆಗಿರುತ್ತೆ. ಅದರಲ್ಲೂ ನಾವು ಒಂದು ಸ್ವಲ್ಪ ಈಸಿಯಾಗಿ ಮಾಡ್ಕೊಳ್ಲಿಲ್ಲ ಅಂದರೆ ಇನ್ನೂ ರಿಸ್ಕ್ ಆಗೋಗುತ್ತೆ. ಈಗ ಆಲ್ರೆಡಿ ಸಂಜೆ ಆಗಿತ್ತು, ಆದ್ರೂ ಇವತ್ತೇ ಎಲ್ಲ ಬೇಯಿಸಾಕ್ಬಿಡೋಣ, ಸುಮ್ಮನೆ ಮತ್ತೆ ನೈಟೆಲ್ಲ ನಿದ್ಗೆಡೋದು ಯಾಕೆ, ಮತ್ತೆ ಇಲ್ಲಾಂದರೆ ಬೆಳಗ್ಗೆ ಎದ್ದು ಮತ್ತೆ ಉರಿ ಹಾಕಿ ಹಾಲು ಕಾಯಿಸಿ ಅಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ 1 ಅವರ್ 2 ಅವರ್ ಸುಮ್ಮನೆ ಟೈಮ್ ವೇಸ್ಟ್ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ನಾವು ಪೂರ್ತಿ ಇವತ್ತೇನೆ ನೈಟೇನೆ ಬೇಯಿಸಾಕ್ಬಿಡ್ತೀವಿ. ಈಗ ಆಲ್ರೆಡಿ ಒಂದು 4ರಿಂದ 5 ಸತಿ ಬೇಯಿಸಾಕಿದ್ದಾರೆ. ಇನ್ನೊಂದು ಸತಿ 2 ಸತಿ ಬೇಯಿಸಾಕಿದ್ರೆ ಒಂದು 2 ಅವರ್ ಕೆಲಸ ಮುಗ್ದೋಗ್ಬಿಡುತ್ತೆ ಇವತ್ತೇನೆ. ಆಮೇಲೆ ನಾವು ನಮ್ಮ ಮಗಳಿಗೆಲ್ಲ ಸಂಜೆ ಫ್ರೆಶ್ ಅಪ್ ಎಲ್ಲ ಮಾಡಿಬಿಟ್ಟು, ಕರೆಂಟ್ ಇರಲಿಲ್ಲ ಇವತ್ತು, ಯಾಕೋ ಕರೆಂಟ್ ಹೋಗಿತ್ತು. ಫುಲ್ ಬೇಜಾರಾಗ್ತಾಯಿತ್ತು, ಬೆಳಗ್ಗೆಯಿಂದ ಇಷ್ಟು ಕೆಲಸ ಮಾಡಿ ಬಂದ್ರೂ ಕರೆಂಟ್ ಇಲ್ವಲ್ಲ ಅಂತ. ನೆಕ್ಸ್ಟ್ ಇಲ್ಲಿಂದ ಬಂದು ನಮ್ಮ ನೆಕ್ಸ್ಟ್ ಡೇ ಮಾರ್ನಿಂಗ್ದು, ಬಿಕಾಸ್ ಯಾಕಂದರೆ ಒಂದೇ ದಿನದಲ್ಲಿ ಎಲ್ಲದನ್ನು ಮಾಡೋಕ್ಕಾಗಿರಲ್ಲ. ಈಗ ನೋಡಿ, ನಾವು ನಿನ್ನೆ ನೈಟ್ ಎಲ್ಲ ಬೇಯಿಸಿ ಮುಗ್ದಾಗಿತ್ತು. ಇವಾಗ ಬೆಳಗ್ಗೆಯಿಂದ ನನ್ನ ತಮ್ಮ ಹರಡ್ತಾ ಇದ್ದಾನೆ. ಅವನು ಒಂದು ಸೈಡಿಂದ ಅಡಿಕೆ ಎಲ್ಲ ಅಳ್ಕೊಂಡು ಬರ್ತಾಯಿದ್ದೆ. ನನ್ನ ಮಗಳಿಗೆ ಒಂದು ಸೈಡ್ ಆಟ ಆಗಿರುತ್ತೆ. ನಾವು ಚಿಕ್ಕ ಮಕ್ಕಳಲ್ಲಿದ್ದಾಗ ಸ್ಕೂಲಲ್ಲೆಲ್ಲ ನಮಗೆ ಸ್ಪೋರ್ಟ್ಸಲ್ಲಿ ಗೇಮ್ ಆಡಿಸೋರಲ್ಲ, ಲೆಮನಿಂದ ಸ್ಪೂನ್ ಥರ. ಇವ್ರು ಅಂಗನವಾಡಿಲಿ ಎಲ್ಲ ಹೇಳ್ಕೊಟ್ಟಿರೋದ್ರಿಂದ ಇವರು ಅದೇ ಕೆಲಸ ಮಾಡ್ತಾಯಿದ್ದಾರೆ. ಅದು ಇವರು ಲೆಮನಿಂದ ಸ್ಪೂನ್ ಆಡ್ತಾ ಇಲ್ಲ, ಒಂದು ಅನ್ನದ ಕೈ ಸೌಟ್ನ ತೊಗೊಂಬಂದ್ಬಿಟ್ಟು ಅದ್ರ ಮೇಲೆ ಅಡಿಕೆ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ ನಮ್ಮ ಮಗಳು. ಇಲ್ಲಿ ನಾವೇ ಕೆಲಸ ಮಾಡಿಕೊಂಡು ನಾವೇ ವಿಡಿಯೋ ಶೂಟು ಮಾಡಬೇಕಾಗಿರೋದ್ರಿಂದ ನಾನು ಎಲ್ಲೆಲ್ಲಿ ಏನೇನು ಸಪೋರ್ಟ್ಗಳಿಗೆ ಸಿಗುತ್ತೋ ಅಲ್ಲಲ್ಲಿ ಎಲ್ಲ ಇಟ್ಬಿಟ್ಟು ಹೋಗಿ ನಾನು ರೆಕಾರ್ಡಿಂಗ್ಸ್ನ ಮಾಡ್ಕೊತಾ ಇದ್ದೆ, ಕ್ಲಿಪ್ಪಿಂಗ್ಸ್ ತಗೊತಾ ಇದ್ದೆ. ನೋಡಿ, ಇಲ್ಲೂ ಸಹ ನಾನು ಅದನ್ನೇ ಮಾಡಿರೋದು. ಅಲ್ಲಿ ಬೆಳಗ್ಗೆಯಿಂದ ಅಡಿಕೆ ಎಲ್ಲ ಹರಡಾಗಿತ್ತಲ್ಲ, ಅಲ್ಲಿ ಒಂದು ಸ್ವಲ್ಪ ಮಂದವಾಗಿ ಹರಡಿದ್ದು. ಯಾಕಂದರೆ ಒಂದು ಟಾರ್ಪಲ್ ಸಾಲ್ಟೇಜ್ ಆಗಿದ್ದರಿಂದ. ಮತ್ತು ಇವಾಗ ಒಂದು ಟಾರ್ಪಲ್ನ ತೊಗೊಂಬಂದಾಕಿ ಇದ್ರ ಮೇಲೆ ಅಳ್ಟ್ಕೊಳ್ಳೋಣ, ಎಲ್ಲೆಲ್ಲಿ ಜಾಸ್ತಿ ಆಗಿದೆ ಅಲ್ಲೆಲ್ಲ ತುಂಬ್ಕೊಂಬಂದು ಇಲ್ಲಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಅದೇ ಕೆಲಸ ಮಾಡ್ತಾಯಿದ್ದು. ಒಂದು ಸೈಡಿಂದ ಎಲ್ಲೆಲ್ಲಿ ಜಾಸ್ತಿ ಆಗಿದೆ ಅಂತ ನೋಡಿಕೊಂಡು ಅದನ್ನೆಲ್ಲ ಒಂದು ಸೈಡ್ ಗುಡ್ಡೆ ಥರ ಮಾಡಿಕೊಂಡು ಅದನ್ನು ತುಂಬ್ಕೊಳ್ಳೋದು, ಇಲ್ಲಿಗೆ ತೊಗೊಂಬಂದು ಹಾಕೋದು. ಸೊ ನೆಕ್ಸ್ಟ್ ಅದನ್ನೇ ನಾನು ಇಲ್ಲಿ ಮಾಡ್ತಾಯಿರೋದು. ಈಗ ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಥರನೇ ನಾನು ಇವಾಗ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿರೋದು ಒಂದು 10-15 ಡೇಸಿಂದ. ನನ್ನ ವೀಡಿಯೋಸು ಯಾವ ರೀತಿ ಬರ್ತಾ ಇದೆ, ನಿಮಗೆ ಇಷ್ಟ ಆಗ್ತಿದೆಯಾ, ಖುಷಿ ಆಗ್ತಿದೆಯಾ ಅನ್ನೋದು, ಅಥವಾ ನಾನು ಇನ್ನೂ ಯಾವ ಥರನಾದರೂ ಇಂಪ್ರೂವ್ ಮಾಡ್ಕೊಬೇಕಾ ಅಂತ ನನಗಿನ್ನ ಏನೂ ಕ್ಲಿಯರಾಗಿ ಗೊತ್ತಾಗ್ತಾಯಿಲ್ಲ. ಬಟ್ ತುಂಬ ಕನ್ಫ್ಯೂಷನಲ್ಲಿದ್ದೀನಿ. ಬಟ್ ನನಗೆ ತಿಳಿದಷ್ಟು ನಾನು ಮಾಡೋಷ್ಟು ಎಫರ್ಟ್ ಹಾಕಿ ಮಾಡ್ತಾಯಿದ್ದೀನಿ. ನಿಮ್ಗೇನು ಅನ್ನಿಸ್ತಿದೆ ಅಂತ ಪ್ಲೀಸ್ ಯಾರನ್ನ ಒಂದು ಕಮೆಂಟ್ ಮಾಡಿ
ತಿಳಿಸಿ, ಅಥವಾ ಇನ್ನೂ ಏನಾರ ಹೊಸ ಥರದ್ದು ಏನಾದ್ರು ಬೇಕಾ, ಅಥವಾ ಯಾವ ಥರ ಇದ್ದರೆ ಚೆನ್ನಾಗಿರುತ್ತೆ ಇನ್ನೂ ಅನ್ನೋದನ್ನು ತಿಳಿಸ್ಕೊಡಿ. ನಾನು ಅದನ್ನೆಲ್ಲ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಯಾರು ಇಲ್ದಲೇ ಇರೋ ಕಾರಣದಿಂದ ನಾನೇ ಬರ್ತೀನಿ, ಆನ್ ಮಾಡ್ತೀನಿ, ಆಫ್ ಮಾಡ್ತೀನಿ, ಆ್ಯಂಡ್ ಜೊತೇಲಿ ಕೆಲಸನೂ ಸಹ ಮಾಡ್ಕೊತಾ ಇದ್ದೀನಿ. ಇದೇ ಥರ ಅಲ್ವಾ, ಇದರಲ್ಲಿ ಅಂತ ಅಲ್ಲ, ಏನೇ ಒಂದು ಕೆಲಸ ಮಾಡ್ತೀವಿ, ವರ್ಕ್ ಮಾಡ್ತೀವಿ ಅಂದ್ರೂ ಮನೆಯಲ್ಲೇ ಆಗ್ಬೋದು, ನಾವು ಎಲ್ಲ ಕೆಲಸನೂ ಮಾಡ್ಕೊತೀವಿ, ಅಥವಾ ಒಂದು ಮಗುನ ಇಟ್ಕೊಂಡು ನಾವು ಎಲ್ಲ ಥರದ್ರಲ್ಲೂ ಮಾಡ್ತೀವಿ ಅನ್ನೋದು ಹೆಣ್ಮಕ್ಳಿಗೆ ಅದು ತುಂಬ ಚಾಲೆಂಜಿಂಗ್ ಆಗಿರ್ತವೆ, ಒಂದು ಟಾಸ್ಕ್ ಥರನೇ ಇರುತ್ತೆ. ಬಟ್ ಆದರೆ ನಾವು ಬೆಳೆದು ಬಂದಿರೋ ರೀತಿಯಲ್ಲಿ ಇವೆಲ್ಲ ನಮಗೆ ಒಂದು ಹೊಸ ಥರದ ಒಂದು ಫೀಲ್ಡ್ ಆಗಿರುತ್ತೆ ಇದು. ಅದರಿಂದ ನನಗೂ ತುಂಬ ಕನ್ಫ್ಯೂಷನ್ಸ್ ಇದೆ, ಹೇಗೆ ಬರ್ತಿದೆ ವಿಡಿಯೋ, ಜನಕ್ಕೆ ಇಷ್ಟ ಆಗ್ತಿದೆಯಾ ನಿಮ್ಗೆಲ್ಲರಿಗೂ ಅನ್ನೋದನ್ನು ತುಂಬ ಕನ್ಫ್ಯೂಷನ್ಸಲ್ಲಿ ನಾನು ಮಾಡ್ತಾಯಿದ್ದೀನಿ. ಕೆಲವೊಬ್ಬರು ನೋಡಿದವರು ಅಪ್ರಿಷಿಯೇಟ್ ಸಹ ಮಾಡ್ತಾಯಿದ್ದಾರೆ. ಖುಷಿ ಆಗುತ್ತೆ, ನಮ್ಮ ಫ್ಯಾಮಿಲಿಲೇ ಆಗ್ಬೋದು, ಫ್ರೆಂಡ್ಸ್ ಆಗ್ಬೋದು, ಅಥವಾ ಯಾರನ್ನ ಗೊತ್ತಿರೋರು ಹೊಸಬ್ರು ಸಬ್ಸ್ಕ್ರೈಬ್ಸ್ ಎಲ್ಲ ಮಾಡ್ಕೊಂಡವರು ಅವರು ಮೆಸೇಜ್ ಮಾಡಿ ಹೇಳಿದಾಗ ಖುಷಿ ಆಗುತ್ತೆ. ಪರವಾಗಿಲ್ಲ, ನಾವೂ ಜನಕ್ಕೆ ರೀಚ್ ಆಗ್ತಾಯಿದ್ದೀವಿ. ಬಟ್ ಆದರೂ ನಾನು ಅಂದ್ಕೊಂಡಂಗೆ ಸಬ್ಸ್ಕ್ರೈಬ್ಸ್ ಆಗ್ಬೋದು ಇನ್ನೂ ಮಾಡಬೇಕು. ನೀವು ವೀಡಿಯೋಸ್ ನೋಡ್ತಾ ಇದ್ದೀರಾ, ಖುಷಿ ಆಗ್ತಿದೆ, ವ್ಯೂಸ್ ಬರ್ತಾ ಇದೆ, ಪರವಾಗಿಲ್ಲ ಅಂತ ಅನ್ನಿಸ್ತಿದೆ. ಬಟ್ ಆದರೆ ಅದ್ರ ತಕ್ಕನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ನನಗೂ ಸಪೋರ್ಟ್ ಮಾಡಿ. ಹೊಸೊಬ್ರಿಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ವೀಡಿಯೋಸ್ ಇಷ್ಟ ಆಗ್ತಿದೆಯಾ ಅಂತ. ಆ್ಯಂಡ್ ನೀವು ಲೈಕ್ ಮಾಡಿದಾಗಲೇ ಅಲ್ವಾ ನನಗೂ ಗೊತ್ತಾಗೋದು, ಸೊ ನಮ್ಮ ಜನಕ್ಕೆ ನಾನು ಮಾಡೋ ವೀಡಿಯೋಸನ್ನು ಸಹ ಇಷ್ಟ ಆಗ್ತಿದೆ ಅಂತ. ನೋಡಿ, ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ. ನಾವು ಒಂದೊಂದು ಸೈಡೇನೆ ಜಾಸ್ತಿ ಮಂದ ಆಗಿರೋ ಸೈಡಲ್ಲಿ ಒಂದೊಂದು ಸೈಡೇ ಅಲ್ಲಲ್ಲೇ ಗುಡ್ಡೆ ಮಾಡಿ ಬಿಟ್ಕೊಂಡಿದ್ದೀವಿ. ಈಗ ನನ್ನ ತಮ್ಮ ಬಂದು ಅದನ್ನೆಲ್ಲ ಮಂಕ್ರಿಲಿ ತೊಗೊಂಡು ಟಬ್ಗೆ ಹಾಕೊತಾನೆ. ಆ ಥರ ಟಬ್ಗೆ ಹಾಕ್ಕೊಂಡು ನಾವು ತೊಗೊಂಡೋಗಿ ಬೇರೆ ಇನ್ನೊಂದು ಟಾರ್ಪಲ್ ಮೇಲೆ ಸುರ್ಕೊಂಡು ಹರಡೋದು. ನೋಡಿ, ನಾನು ಇಲ್ಲಿ ವಿಡಿಯೋ ಆನ್ ಮಾಡಿಬಿಟ್ಟು ಅಲ್ಲಿಗೆ ಹೋಗಿದ್ದೀನಿ ಕೆಲಸ ಮಾಡೋದಕ್ಕೆ. ನನ್ನ ಮಗಳು ನೋಡ್ಬಿಟ್ಟು ಅಮ್ಮ ಇಲ್ಲಿ ಫೋನ್ ಇಟ್ಟಿದ್ದಾರೆ ಅಂತ ಬರ್ತಾಳೆ. ನೋಡಿ, ಇವಾಗ ಬಂದ್ಬಿಟ್ಟು ಏನು ಕಿತಾಪತಿ ಮಾಡ್ತಾರೆ ಅಂತ. ನಮ್ಮ ಮಗಳು ಯಾಕೆ ಫೋನನ್ನು ಸ್ವಲ್ಪ ಕಮ್ಮಿನೇ ಯೂಸ್ ಮಾಡೋದು, ನಾವು ಕೊಡೋದು ಇಲ್ಲ ಜಾಸ್ತಿ, ಮನೇಲೂ ಅಷ್ಟೇ ನಾನು ಜಾಸ್ತಿ ಫೋನೆಲ್ಲ ಕೊಡೋದಕ್ಕೆ ಹೋಗಲ್ಲ. ಬಟ್ ಆದರೆ ಇಲ್ಲಿ ಏನೋ ಆನ್ ಮಾಡಿ ಇಕ್ಕೋಗಿದ್ದಾರಲ್ಲ, ಇಲ್ಲಿ ಇಕ್ಕವ್ರೆ ಅಂತ ನೋಡಿ ಬಂದು ಎತ್ಕೊಂಡು ಅಲ್ಲೂ ಕಿತಾಪತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮಕ್ಕಳೇ ಅಷ್ಟೇ ಅಲ್ವಾ, ನಮ್ದು ಇಲ್ಲಿ ಒಂಟಿ ಮನೆ ಆಗಿರೋದ್ರಿಂದ ಯಾರ ಜೊತೆನೂ ಆಟ ಆಡೋಕ್ಕೂ ಎಲ್ಲೂ ಹೋಗಂಗಿಲ್ಲ, ನಮ್ಮ ಜೊತೆನೇ ಇದ್ದು ಮಾಡ್ತಾ ಇರುತ್ತಲ್ವಾ, ಇದೆಲ್ಲ ಕಾಮನ್ ನಮಗೂ. ನೋಡಿ, ಇವಾಗ ನಾವು ಬೇರೆ ಟಾರ್ಪಲ್ ಮೇಲೆ ಅಡಿಕೆ ಎಲ್ಲ ತೊಗೊಂಬಂದು ಹಾಕ್ಕೊಂಡಿದ್ದೆ. ಇವಾಗ ಹರಡೋಣ ಅಂತ ಬಂದಾಗ ನಾನು ಮತ್ತೆ ವೀಡಿಯೋನ ಆನ್ ಮಾಡಿಟ್ಟು ಬಂದಿದ್ದೆ. ಪಾಪು ಮತ್ತೆ ಹೋಗಿದ್ರು, ಇಲ್ಲ ಪಾಪ ಬೇಡ ಬಾ, ಅದು ಕ್ಲಿಪ್ಪಿಂಗ್ಸ್ ವೀಡಿಯೋ ಮಾಡ್ಕೊತಾ ಇದ್ದೀನಿ ಅಂತ ಅಂದಾಗ ಸರಿ ಮಮ್ಮಿ ಆಯಿತು ಅಂತ ಬಂದ್ಬಿಟ್ಟು ಈಗ ಅಲ್ಲಿ ಕಪ್ಪೆ ಆಟ ಆಡ್ತಾ ಇದ್ದಾರೆ ಅವರು. ಏನಕ್ಕೆ ನನ್ನ ಮಗಳು ಇಷ್ಟ ಆ್ಯಕ್ಟಿವ್ ಆಗಿ ಆಟ ಆಡೋದು ಇದು ಮಾಡೋದು ಅಂದರೆ ಅವ್ರನ್ನ ಅಂಗನವಾಡಿ ಕಳಿಸ್ತಾ ಇದ್ದೀನಲ್ಲ, ಸೊ ನನಗೆ ಅದೇನೇ ಪ್ಲಸ್ ಪಾಯಿಂಟು. ಯಾಕೆ ಅಂದರೆ 2.5 ವರ್ಷ ನನ್ನ ಮಗಳಿಗಿನ್ನು 2.5 ವರ್ಷದ ಮಗಳನ್ನ ಅಂಗನವಾಡಿಲಿ ಕೂರಿಸ್ಕೊಳೋವಂಥ ರೂಲ್ಸ್ ಇಲ್ಲ. ಬಟ್ ಆದರೆ ನಮ್ಮೂರಲ್ಲಿ ಮನೆ ಹತ್ರನೇ ಆಗಿರೋದ್ರಿಂದ ತುಂಬ ರೋಸ್ ಅಲ್ಲ ನನ್ನ ಮಗಳು ಆಟ ಆಡ್ಕೊಂಡು ಇರಲಿ ಅಂತ ಅವರೂ ಕುಂಡ್ರಿಸ್ಕೊತಾರೆ. ಸೊ ಅವರೂ ನನಗೊಂಥರ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬೋದು. ಏನೇ ಆದರೂ ಮಕ್ಕಳನ್ನ 3 ವರ್ಷದ ಮೇಲೇ ಅಂಗನವಾಡಿಲಿ ಕುಂಡಿಸ್ಕೊಳೋದು. ಬಟ್ ನಮ್ಮ ಪಾಪು ಹೋಗಿ ಕೂತ್ಕೊಂಡು ಆಟ ಆಡ್ಕೊಂಡಿರ್ತಾರೆ. ನೋಡಿ, ಬೆಳಗ್ಗೆ ಅಷ್ಟೆಲ್ಲ ನನ್ನ ತಮ್ಮ ಹರಡಿದ್ದಾನೆ, ನಾನು ಇದೊಂದು ಟಾರ್ಪಲ್ ಅಷ್ಟೇ ಹರಡ್ತೀನಿ ಅಂತ ಬಂದಿದ್ದು. ಯಾಕಂದರೆ ಬೆಳಗ್ಗೆಯಿಂದ ಮತ್ತೆ ನಾವು ತಿಂಡಿ ಮಾಡ್ಕೊಬೇಕು, ಅಡುಗೆ ಕೆಲಸ ಅನ್ನೋದು ಇದ್ದೇ ಇರುತ್ತೆ. ನಮ್ಮ ಮಗಳಂತೂ ಅಡಿಕೆ ಇಲ್ಲಿಗೆ ಬಂದ್ಬಿಟ್ರು ಅಂತ ಅಡಿಕೆ ಮೇಲೆ ಮಲಗ್ತಾರೆ, ಅಡಿಕೆ ಮೇಲೆ ಕೂತಿರ್ತಾರೆ, ಓಡಾಡ್ತಿರ್ತಾರೆ. ಅವ್ರಿಗೊಂಥರ ನಮಗಿಂತ ಹೆಚ್ಚಾಗಿ ಖುಷಿ ಅನ್ನೋದಿರುತ್ತೆ ಅವ್ರಿಗೆ ಅಡಿಕೆ ಕೆಲಸ ನಾವು ಮಾಡೋಕ್ಕೆ ಬಂದಾಗ. ಇಷ್ಟೆಲ್ಲ ಆಗೋ ಅಷ್ಟೊತ್ತಿಗೆ ಆಲ್ರೆಡಿ ಒಂದು 11 o'clock ಆಗಿತ್ತು. ಅಲ್ಲೇ ನಾನು ಪಾಪುಗೆ ನಿನ್ನೆ ಎಲ್ಲ ಸ್ನಾನ ಮಾಡಿಸಿರಲಿಲ್ಲ ಅಂದ್ಬಿಟ್ಟು ಇವತ್ತು ಸ್ನಾನ ಮಾಡಿಸ್ಕೊಂಡು ಸ್ವಲ್ಪ ಹೊರಗಡೆ ಹೋಗಿ ಬರೋಣ ನಾನು, ನಮ್ಮ ಯಜಮಾನ್ರು, ಪಾಪು ಅಂತ. ನಾನು ಪಾಪುಗೆ ಸ್ನಾನ ಎಲ್ಲ ಮಾಡಿಸ್ಕೊಟ್ಟೆ. ನಮ್ಮ ಯಜಮಾನ್ರು ರೆಡಿ ಮಾಡ್ತಿದ್ರು. ಅವ್ರು ರೆಡಿ ಮಾಡೋ ಅಷ್ಟರಲ್ಲಿ ನಾನು ಹೋಗಿ ಪಟ್ ಅಂತ ಸ್ನಾನ ಮಾಡ್ಕೊಂಡು ಬಂದೆ. ನೋಡಿ, ಸ್ನಾನ ಮಾಡ್ಕೊಂಡು ಬಂದಾದ್ಮೇಲೆ ಮೇನ್ ಇವಾಗ ತುಟಿ ನಾನು ಸ್ವಲ್ಪ ಈಟೆಲ್ಲ ಕೆಲಸ ಮಾಡಿದ್ನಲ್ಲ, ಅಡಿಕೆದೆಲ್ಲ ತುಟಿ ಎಲ್ಲ ತುಂಬ ಹೊಡೆದಂಗಾಗಿತ್ತು ಅಂದ್ಬಿಟ್ಟು ಫಸ್ಟ್ ಬಂದು ಲಿಪ್ ಕೇರ್ ಹಾಕ್ಕೊಂಡೆ. ನನ್ನ ಮಗಳು ಅವ್ರು ರೆಡಿಯಾಗಿದ್ರು ಬಂದ್ಬಿಟ್ಟು ನಾನೇನೋ ತುಟಿಗೆ ಹಚ್ಕೊತಾ ಇದ್ದೀನಿ ಅಂತ ನೋಡಿ ಅವರು ಬಂದಿದ್ದಾರೆ, ಹಾಯ್ ಮಾಡ್ತಾ ಇದ್ದಾರೆ. ಹಾಯ್ ಮಾಡಿ ಫ್ರೆಂಡ್ಸ್ ನೀವೂ. ಅವ್ರಿಗೂ ಹಚ್ಬೇಕಂತೆ ನಾನು ತುಟಿಗೆ ಲಿಪ್ ಕೇರ್ನ. ಸೊ ನಾನು ಯೂಸ್ ಮಾಡೋದನ್ನ ಅವ್ರಿಗೆ ಹಚ್ಚಕ್ಕೆ ಹೋಗಲ್ಲ. ಬಟ್ ಆದರೆ ಅವ್ರು ನೋಡಿ ನಾನು ಇವಾಗ ಹಚ್ಚಿರೋ ಥರ ಆ್ಯಕ್ಟಿಂಗ್ ಮಾಡಿದ್ದೀನಿ. ಬಟ್ ಆದರೆ ಅದು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಇಲ್ಲ, ನೀನು ಹಚ್ಚಿಲ್ಲ ಅಂತ ನನಗೆ ಗೊತ್ತು ಅಂದ್ಬಿಟ್ಟು ಈಗ ಮತ್ತೆ ಹಚ್ಚೋ ಥರ ಇದು ಮಾಡ್ತಿದ್ದಾರೆ. ಅದಕ್ಕೆ ಇವಾಗ ನಾನು ಕ್ಯಾಪ್ ಹಾಕಿದ್ದೀನಿ. ಎಷ್ಟೇ ಆದರೂ ಈಗಿನ ಕಾಲದ ಮಕ್ಕಳನ್ನ ನಾವು ಯಾಮಾರ್ಸೋಕ್ಕಾಗುತ್ತಾ ನೋಡಿ. ನಾನು ಕ್ಯಾಪ್ ಹಾಕಿದ್ದೀನಿ ಅಂತ ತೋರಿಸಿ ಇದು ಮಾಡಿ ಹಚ್ಚಿದ್ಕೆ, ಇಲ್ಲ ಮಮ್ಮಿ ನೀನು ಕ್ಯಾಪ್ ಹಾಕಿದ್ಯಾ ಅದು ಬರ್ತಾ ಇಲ್ಲ ಅಂತ ಮತ್ತೆ ಹಠ ಮಾಡಿ ಕ್ಯಾಪ್ನ ಓಪನ್ ಮಾಡಿ ಹಚ್ಚಿಸ್ಕೊಂಡಿದ್ದಾರೆ ತುಟಿಗೆ. ಈಗ ನಾವು ಯಾವ ರೀತಿ ತುಟಿನೆಲ್ಲ ಆಡಿಸ್ತೀವಿ ಅವರು ನೋಡಿ ಹೇಗೆ ಆಡಿಸ್ತಾರೆ.
ಎಷ್ಟೇ ಆದರೂ ಮಕ್ಕಳು ಮಾಡೋದೇ ಚೆಂದ ಅಂತಾರಲ್ಲ, ಹಂಗೆ ಅವರು ನಮ್ಮ ವೀಡಿಯೋಸ್ ಹೇಗೆ ಬರ್ತಿದೆ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದಾರೆ. ಅಷ್ಟರಲ್ಲಿ ಅವ್ರನ್ನ ಕೆಳಗೆ ಇಳಿಸ್ಬಿಟ್ಟು ನಾನು ಮುಖಕ್ಕೆ ಕ್ರೀಮ್ ಎಲ್ಲ ಹಚ್ಕೊಂಡು ಬಂದು ಕಾಜಲೆಲ್ಲ ಇಟ್ಕೊಂಡು ರೆಡಿ ಆದೆ. ಅಲ್ಲೇ 2 ದಿನ ಆಗಿತ್ತು ತಲೆ ಸ್ನಾನ ಮಾಡಿರಲಿಲ್ಲ. ಇವತ್ತು ನಾನು ತಲೆ ಸ್ನಾನ ಮಾಡ್ಕೊಂಡು ಬಂದಿದ್ನಲ್ಲ, ಸ್ವಲ್ಪ ತಲೆ ಎಲ್ಲ ಆರಿಸ್ಕೊಂಡು ಒರೆಸ್ಕೊಳ್ಳೋಣ, ಹೊರಗಡೆ ಹೋಗೋದಿದೆ ಅಂತ ಹೇಳಿದ್ರಲ್ಲ ನಮ್ಮ ಯಜಮಾನರು. ಸೊ ಅದಕ್ಕೆ ಇಲ್ಲ ಸುಮ್ಮನೆ ಇಲ್ಲೇ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿ ಬರ್ತೀವಿ ಅಷ್ಟೇ. ತಲೆ ತುಂಬ ಇನ್ನೂ ಒಣಗಿರಲಿಲ್ಲ. ನಂದು ಬೇರೆ ತುಂಬ ಕರ್ಲಿ ಏರ್ಸಿದೆ, ಅದಕ್ಕೆ ನಾನು ಒದ್ದೆ ಕೂದಲಲ್ಲಿ ನಾನೇನು ಯಾವತ್ತೂ ತಲೆ ಬಾಚಕ್ಕೆ ಹೋಗಲ್ಲ. ಅದಕ್ಕೆ ಹಾಗೆ ಒಂದು ಕ್ಲಿಪ್ ಹಾಕ್ಕೊಂಡು ಹೊರಟೆ. ಹೇಗನ್ನಿಸ್ತು ನಿಮಗೆ ನನ್ನ 2 ದಿವಸದ ಅಡಿಕೆಗೆ ಅಂತಲೇ ನಾನು ಮಾಡಿದ್ದಂಥ ಸಪ್ರೇಟ್ ವ್ಲಾಗ್? ನಿಮಗೆ ಖುಷಿ ಆಯಿತಾ? ಏನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ದಲೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೂ ಒಂದು ಮೋಟಿವೇಶನ್ ಅನ್ನೋದು ಸಿಗುತ್ತೆ. ನೀವು ಹಾಗೆ ಲೈಕ್ ಮಾಡೋದನ್ನು ಸಹ ಮರಿಬೇಡಿ. ಹಾಗೆ ಹೊರಟಿದ್ದಾಗ ನಮ್ಮ ಗಿಡದಲ್ಲೇ ರೋಸ್ ಬಿಟ್ಟಿತ್ತು. ಸೊ ನೋಡಿ, ಅದು ಎಷ್ಟು ದೊಡ್ಡದಾಗಿ ತುಂಬ ಕ್ಯೂಟಾಗಿ ಸಖತ್ತಾಗಿತ್ತು. ನನಗಂತೂ ತುಂಬ ಖುಷಿ ಆಯಿತು. ಅದರಿಂದ ಮುಡ್ಕೊಂಡು ಹೋಗಿ ಬಂದೆ.